ಹೊಸ ರಾಜಕೀಯ ಪಕ್ಷ ಕಟ್ಟಿದ ನಟನಿಗೆ ಬಿಗ್ ಶಾಕ್ ಎದುರಾಗಿದೆ. ತಮಿಳು ನಟ ದಳಪತಿ ವಿಜಯ್ ವಿರುದ್ಧ ಫತ್ವಾ. ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟಿದ್ದ ವಿಜಯ್ ಫತ್ವಾ ಹೊರಡಿಸಿದ ಉತ್ತರ ಪ್ರದೇಶದ ಬರೇಲ್ವಿ ಧರ್ಮಗುರು. ವಿಜಯ್ ಇಸ್ಲಾಂ ವಿರೋಧಿ ಅಂತ ಆತನ ಜೊತೆ ಅಂತರವನ್ನ ಕಾಯ್ದುಕೊಳ್ಳಿ. ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟಿದ್ದ ವಿಜಯ್ ವಿರುದ್ಧ ಈಗ ಫತ್ವಾ ಹೊರಡಿಸಲಾಗಿದೆ. ಫತ್ವಾ ಹೊರಡಿಸಿದ ಉತ್ತರ ಪ್ರದೇಶದ ಬರೇಲ್ವಿ ಧರ್ಮಗುರು. ವಿಜಯ್ ಇಸ್ಲಾಂ ವಿರೋಧಿ, ಡಿಸ್ಟೆನ್ಸ್ನಲ್ಲಿರಿ ಅಂತ ಹೇಳಿದ್ದಾರೆ. ತಮಿಳುನಾಡು ಮುಸಲ್ಮಾನರಿಗೆ ಶಹಾಬುದ್ದೀನ್ ರಜ್ವಿ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಶಹಾಬುದ್ದೀನ್ ರಜ್ವಿ ಅಖಿಲ ಭಾರತ ಮುಸ್ಲಿಂ ಜಮಾತ್ ರಾಷ್ಟ್ರೀಯ ಅಧ್ಯಕ್ಷರು. ನಟನ ಹಿನ್ನೆಲೆ ಇತಿಹಾಸ ಕೂಡ ಇಸ್ಲಾಂ ವಿರೋಧಿಯಾಗಿದೆ. ದಿ ಬೀಸ್ಟ್ ಸಿನಿಮಾದಲ್ಲಿ ಮುಸ್ಲಿಮರನ್ನ ಕೆಟ್ಟದಾಗಿ ತೋರಿಸಿದ್ದಾರೆ. ಭಯೋತ್ಪಾದನೆ, ಉಗ್ರವಾದದ ಜೊತೆ ಮುಸ್ಲಿಮರ ಲಿಂಕು ಅನ್ನೋ ತರಹದಲ್ಲಿ ಆ ಸಿನಿಮಾದಲ್ಲಿ ವ್ಯಕ್ತವಾಗಿತ್ತು. ಹಾಗಾಗಿ ನೀವು ಅಂತರ ಕಾಯ್ದುಕೊಳ್ಳಿ, ಆತ ಮುಸ್ಲಿಂ ವಿರೋಧಿ, ಇಸ್ಲಾಂ ವಿರೋಧಿ ಅಂತೇಳಿ ಫತ್ವಾ ಹೊರಡಿಸಲಾಗಿದೆ. ರಾಜಕೀಯ ಪ್ರವೇಶಿಸಲು ಮುಸಲ್ಮಾನರ ಭಾವನೆ ಬಳಕೆ ಆರೋಪ. ಹೊಸ ಪಕ್ಷ ಕಟ್ಟಿದ್ದ ನಟನಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ವೆಟ್ರಿ ಕಳಗಂ ಎನ್ನುವಂಥ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡಿದ್ದಾರೆ ತಮಿಳು ಖ್ಯಾತ ನಟ ವಿಜಯ್. ನನ್ನ ನೇರ ಎದುರಾಳಿ ಡಿಎಂಕೆ ಮತ್ತು ಮೋದಿ ಬಿಜೆಪಿ ಪಕ್ಷ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ತಮಿಳುನಾಡಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾಗಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ತಮಿಳು ಸಿನಿಮಾದ ಖ್ಯಾತ ನಟ ವಿಜಯ್. ಸೊ ವಿಜಯ್ ಈ ಹಿಂದೆ ಸಾಕಷ್ಟು ಸಿನಿಮಾ ಮಾಡಿದ್ರು, ರಾಜಕೀಯವಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಹಾಗಾಗಿ ರಾಜಕೀಯವಾಗಿ ತಳುಕು ಹಾಕಿಕೊಳ್ತು ಈ ಮನುಷ್ಯನ ಹೆಸರು. ಸೊ ಈಗ ಸ್ವಂತ ಪಕ್ಷ, ಅದರ ಸ್ಥಾಪಕಾಧ್ಯಕ್ಷ ಅಂತ ಹೇಳಿದ್ರು ತಪ್ಪಾಗಲಾರದು, ವೆಟ್ರಿ ಕಳಗಂ ಪಕ್ಷವನ್ನು ಕಟ್ಟಿದ್ದಾರೆ. 2026 ತಮಿಳುನಾಡಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯಲಿದ್ದು, ಆ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀವಿ ಅಂತೇಳಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಶಹಾಬುದ್ದೀನ್ ರಜ್ವಿ ಎನ್ನುವಂತಹ ವ್ಯಕ್ತಿ ಉತ್ತರ ಪ್ರದೇಶದ ವ್ಯಕ್ತಿ, ಅಖಿಲ ಭಾರತ ಮುಸ್ಲಿಂ ಜಮಾತ್ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಒಂದು ಫತ್ವಾವನ್ನು ಹೊರಡಿಸಿದ್ದಾರೆ. ಆ ಫತ್ವಾ ಏನಂತ ಹೇಳಿದ್ರೆ, ತಮಿಳುನಾಡು ಮುಸಲ್ಮಾನರ ಭಾವನೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಕಾರಣ ಕೇವಲ ಎಲೆಕ್ಷನ್ ಅಥವಾ ಚುನಾವಣೆ ಅಥವಾ ಅಧಿಕಾರಕ್ಕಾಗಿ. ಅದನ್ನು ಹೊರತುಪಡಿಸಿದ್ರೆ ವಿಜಯ್ ಒಂದು ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ. ಆತ ಈ ಹಿಂದೆ ಮಾಡಿದಂತಹ ಸಿನಿಮಾದಲ್ಲಿ ಮುಸಲ್ಮಾನರ ವಿರುದ್ಧ ಕೆಲವೊಂದು ಅಂಶಗಳನ್ನು ತೋರಿಸಲಾಗಿದೆ. ಅವನು ನಿಮ್ಮ ಶತ್ರು, ಹಾಗಾಗಿ ಅವನಿಂದ ನೀವು ಅಂತರ ಕಾಯ್ದುಕೊಳ್ಳಿ ಅಂತ ಒಂದು ಫತ್ವಾ ಹೊರಡಿಸಿದ್ದಾರೆ. ಸೊ ಆ ಫತ್ವಾ ಈಗ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ.